ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಿಂದೂ ಧರ್ಮದ ಬಹಳ ಮುಖ್ಯವಾದ ಗ್ರಂಥಗಳಲ್ಲಿ ಒಂದಾದ ಲಿಂಗಪುರಾಣದ ಬಗ್ಗೆ ಮಾತಾಡೋಣ. ಇದೇನೋ ಸುಮ್ಮನೆ ಹಳೆ ಕಾಲದ ಕಥೆ ಅಂತ ಅಂದ್ಕೋಬೇಡಿ. ಇದು ನಮ್ಮ ಬ್ರಹ್ಮಾಂಡ, ನಮ್ಮ ಅಹಂಕಾರ ಮತ್ತು ದೈವತ್ವದ ಬಗ್ಗೆ ಆಳವಾದ ಸತ್ಯಗಳನ್ನ ಹೇಳುತ್ತೆ. ಹಾಗಾದ್ರೆ ಶುರು ಮಾಡೋಣವಾ ಈ ಅದ್ಭುತ ಪಯಣವನ್ನ? ಯಾರು ದೊಡ್ಡವರು, ಯಾರು ಶ್ರೇಷ್ಠರು ಅನ್ನೋ ಜಗಳ ಬರೀ ಮನುಷ್ಯರಲ್ಲಿ ಮಾತ್ರನಾ ಇರೋದು? ಖಂಡಿತ ಇಲ್ಲ. ದೇವತೆಗಳೇ ನಾನು ಶ್ರೇಷ್ಠ ಅಂತ ಜಗಳಕ್ಕಿಳಿದ್ರೆ ಏನಾಗ್ಬೋದು? ಇಡೀ ಬ್ರಹ್ಮಾಂಡವೇ ಅದರ ಪರಿಣಾಮವನ್ನ ಅನುಭವಿಸ್ಬೇಕಾಗತ್ತೆ. ಲಿಂಗಪುರಾಣದಲ್ಲಿ ಶುರುವಾಗೋದೇ ಇಂಥದೊಂದು ದೊಡ್ಡ ಸಂಘರ್ಷದಿಂದ. ನಮ್ಮ ಕತೆ ಶುರುವಾಗೋದೇ ಬ್ರಹ್ಮಾಂಡದ ಎರಡು ದೊಡ್ಡ ಶಕ್ತಿಗಳ ನಡುವಿನ ಒಂದು ವಿವಾದದಿಂದ. ಒಂದ್ಕಡೆ ಸೃಷ್ಟಿಕರ್ತ ಬ್ರಹ್ಮ, ಇನ್ನೊಂದ್ಕಡೆ ಪಾಲಕ ವಿಷ್ಣು. ಇವರಿಬ್ರೂ ನಾನೇ ಸರ್ವಶ್ರೇಷ್ಠ ಅಂತ ವಾದ ಶುರು ಮಾಡ್ತಾರೆ. ಈ ವಾದ ಎಲ್ಲಿಗ್ಹೋಗ್ ನಿಲ್ಲುತ್ತೆ ಅಂದ್ರೆ ಇಡೀ ಬ್ರಹ್ಮಾಂಡದ ಬ್ಯಾಲೆನ್ಸ್ ತಪ್ಪಿ ಹೋಗುವಷ್ಟು ದೊಡ್ಡದಾಗತ್ತೆ. ನೋಡು, ನಾನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದು, ಹಾಗಾಗಿ ನಾನೇ ಗ್ರೇಟ್ ಅಂತ ಬ್ರಹ್ಮ ವಾದ ಮಾಡಿದ್ರೆ, ಅದಕ್ಕೆ ವಿಷ್ಣು ಇಲ್ಲ, ಸೃಷ್ಟಿ ಮಾಡಿದ್ರೆ ಸಾಕ, ಅದನ್ನ ಕಾಪಾಡೋದು ನಾನು, ಹಾಗಾಗಿ ನಾನೇ ಶ್ರೇಷ್ಠ ಅಂತಾರ. ಇವರಿಬ್ಬರ ವಾದ ಬರೀ ಮಾತಲ್ಲಿ ನಿಲ್ಲಲ್ಲ, ಅದು ಇಡೀ ಬ್ರಹ್ಮಾಂಡದ ಅಡಿಪಾಯವನ್ನೇ ಅಲ್ಲಾಡಿಸುವಷ್ಟು ದೊಡ್ಡ ಸಂಘರ್ಷ ಆಗ್ಬಿಡುತ್ತೆ, ಗೊತ್ತಾ? ಇದೇ ಮುಂದೆ ನಡೆಯುವ ಲಿಂಗೋದ್ಭವದ ಅದ್ಭುತ ಕಥೆಗೆ ಕಾರಣವಾಗತ್ತೆ. ಹೀಗೆ ಅವರಿಬ್ಬರ ಅಹಂಕಾರದ ಜಗಳ ತಾರಕಕ್ಕೇರಿದಾಗ ಸ್ವತಃ ಬ್ರಹ್ಮಾಂಡವೇ ಮಧ್ಯಪ್ರವೇಶಿಸುತ್ತೆ. ಅಂದ್ರೆ ಯಾರೂ ಊಹಿಸದ ಒಂದು ಅಗಾಧವಾದ ಶಕ್ತಿ ಅವರ ಮಧ್ಯ ಪ್ರತ್ಯಕ್ಷವಾಗುತ್ತೆ. ಒಂದೇ ಕ್ಷಣದಲ್ಲಿ ಅವರ ಜಗಳ ನಿಂತ್ಹೋಗುತ್ತೆ ಮತ್ತು ಅವರ ಅಹಂಕಾರಕ್ಕೆ ಒಂದು ದೊಡ್ಡ ಸವಾಲು ಎದುರಾಗುತ್ತೆ. ಅವರಿಬ್ಬರ ಕಣ್ಣು ಮುಂದೆಯೇ ಆದಿ ಅಂತ್ಯವೇ ಇಲ್ಲದ ಒಂದು ಬೆಳಕಿನ ಸ್ತಂಭ. ಯೋಚನೆ ಮಾಡಿ, ಕೋಟಿ ಸೂರ್ಯರನ್ನ ಒಟ್ಟಿಗೆ ಸೇರಿಸಿದ್ರೂ ಅದರ ತೇಜಸ್ಸಿಗೆ ಸಮ ಆಗಲ್ಲ. ಆಕಾಶ ಪಾತಾಳವನ್ನ ಭೇದಿಸ್ಕೊಂಡು ನಿಂತಿರೋ ಆ ಜ್ವಾಲೆಯ ಸ್ತಂಭ ಅದು ಬರೀ ಬೆಂಕಿಯಾಗಿರಲಿಲ್ಲ, ಅದು ಸಾಕ್ಷಾತ್ ಶಿವನ ನಿರಾಕಾರ ಸ್ವರೂಪ. ಅದೇ ಜ್ಯೋತಿರ್ಲಿಂಗ. ಸರಿ, ಈಗ ತಮ್ಮ ಶ್ರೇಷ್ಠತೆಯನ್ನ ಪ್ರೂವ್ ಮಾಡೋಕೆ ಒಂದು ಚಾಲೆಂಜ್ ತಗೋತಾರೆ. ಈ ಬೆಳಕಿನ ಸ್ತಂಭದ ತುದಿಗಳನ್ನ ಯಾರು ಮೊದಲು ಕಂಡುಹಿಡಿತಾರೋ ಅವರೇ ಶ್ರೇಷ್ಠ ಅಂತ ಒಪ್ಪಂದ ಆಗತ್ತೆ. ಬ್ರಹ್ಮ ಒಂದು ಹಂಸದ ರೂಪ ತಗೊಂಡು ಆಕಾಶದ ಕಡೆಗೆ ಹಾರಿದ್ರೆ, ವಿಷ್ಣು ಒಂದು ದೈತ್ಯ ವರಾಹದ ರೂಪ ತಗೊಂಡು ಭೂಮಿಯನ್ನ ಕೊರೆಯುತ್ತಾ ಪಾತಾಳದ ಕಡೆಗೆ ಹೋಗ್ತಾರೆ. ಸಾವಿರಾರು ವರ್ಷಗಳಲ್ಲ, ಸಾವಿರಾರು ಯುಗಗಳೇ ಕಳೆದು ಹೋಗುತ್ತೆ. ಆದ್ರೂ ಬ್ರಹ್ಮನಿಗೆ ಆ ಸ್ತಂಭದ ಮೇಲಿನ ತುದಿ ಸಿಗೋದಿಲ್ಲ, ವಿಷ್ಣುವಿಗೆ ಅದರ ಕೆಳಗಿನ ಮೂಲನೂ ಸಿಗಲ್ಲ. ಅವರ ಎಲ್ಲಾ ಶಕ್ತಿ, ಜ್ಞಾನ, ಅಹಂಕಾರ ಎಲ್ಲವೂ ಆ ಅನಂತ ಶಕ್ತಿಯ ಮುಂದೆ ಏನೂ ಅಲ್ಲ ಅಂತ ಗೊತ್ತಾಗತ್ತೆ. ಆಗ ಅವರಿಗೆ ನಿಜವಾದ ಅರಿವಾಗತ್ತೆ, ಅವರಿಬ್ಬರಿಗಿಂತಲೂ ಮಿಗಿಲಾದ, ಆದಿ ಅಂತ್ಯವಿಲ್ಲದ ಒಂದು ಪರಮ ಶಕ್ತಿಯಿದೆ. ಆ ಶಕ್ತಿಯೇ ಮಹಾದೇವ್, ಶಿವ. ಈ ಲಿಂಗೋದ್ಭವದ ಕಥೆ ಇದೆಯಲ್ಲ, ಇದು ನಿಜಕ್ಕೂ ರೋಮಾಂಚನಕಾರಿ. ಆದ್ರೆ ಇದು ಲಿಂಗಪುರಾಣ ಅನ್ನೋ ದೊಡ್ಡ ಸಾಗರದಲ್ಲಿ ಒಂದು ಹನಿಯಷ್ಟೇ. ಹಾಗಾದರೆ ಬನ್ನಿ, ಈಗ ಈ ಇಡೀ ಪುರಾಣದ ರಚನೆ ಹೇಗಿದೆ, ಅದು ಎಷ್ಟು ದೊಡ್ಡದು, ಅದರಲ್ಲಿ ಇನ್ನೂ ಏನೆಲ್ಲ ಜ್ಞಾನ ಅಡಗಿದೆ ಅಂತ ನೋಡೋಣ. ಸಾಂಪ್ರದಾಯಿಕವಾಗಿ ಮಹಾಭಾರತದ ಹಾಗೆ ಈ ಪುರಾಣವನ್ನು ಬರೆದಿದ್ದು ವೇದವ್ಯಾಸರು ಅಂತ ನಂಬಿಕೆ. ಇದರಲ್ಲಿ ಮುಖ್ಯವಾಗಿ 2 ಭಾಗಗಳಿವೆ, ಪೂರ್ವಭಾಗ ಮತ್ತು ಉತ್ತರ ಭಾಗ. ಆದ್ರೆ ಈ ಇಡೀ ಪುರಾಣದ ಫೋಕಸ್ ಒಂದೇ ಒಂದು ವಿಷಯದ ಮೇಲೆ, ಅದು ಪರಮಶಿವನ ಅನಂತ ಮಹಿಮೆಯನ್ನ ವರ್ಣಿಸೋದು. ಈಗ ಈ ಪುರಾಣ ಎಷ್ಟು ದೊಡ್ಡದು ಅಂತ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಇದರಲ್ಲಿರೋದು ಬರೋಬ್ಬರಿ 11,000 ಶ್ಲೋಕಗಳು. ಹೌದು, 11,000. ಪ್ರತಿಯೊಂದು ಶ್ಲೋಕದಲ್ಲೂ ಶಿವನ ಕಥೆಗಳು, ತತ್ವಶಾಸ್ತ್ರ, ಮೋಕ್ಷಕ್ಕೆ ದಾರಿ, ಹೀಗೆ ಜ್ಞಾನದ ಭಂಡಾರವೇ ಇದೆ. ಒಂದು ಕಡೆ 11,000 ಶ್ಲೋಕಗಳ ಜ್ಞಾನದ ಸಾಗರ. ಆದ್ರೆ ಈ ಇಡೀ ಲಿಂಗಪುರಾಣದ ಹೃದಯ ಇರೋದು ಕೇವಲ 5 ಅಕ್ಷರಗಳಲ್ಲಿ. ಅದುವೇ ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರ ಭಕ್ತಿಯ ಶುದ್ಧ ರೂಪ, ಶಿವನ ಜೊತೆ ಒಂದಾಗೋಕೆ ಇರೋ ಸರಳ ಮತ್ತು ಶಕ್ತಿಶಾಲಿ ಮಾರ್ಗ. ಲಿಂಗೋದ್ಭವದ ಕಥೆಯಲ್ಲದೆ ಈ ಪುರಾಣದಲ್ಲಿ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳಿವೆ. ಉದಾಹರಣೆಗೆ, ಈ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯ ಹೇಗಾಗತ್ತೆ ಅನ್ನೋ ರಹಸ್ಯ, ಯೋಗ ಮತ್ತು ಅಘೋರ ಮಂತ್ರಗಳಂತಹ ಶಕ್ತಿಶಾಲಿ ಆಧ್ಯಾತ್ಮಿಕ ಪದ್ಧತಿಗಳು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಿವನ 28 ಅದ್ಭುತ ಅವತಾರಗಳ ಕಥೆಗಳು ಇದರಲ್ಲಿವೆ. ಸರಿ, ಈ ಎಲ್ಲಾ ಕಥೆಗಳು, ತತ್ವಗಳು, ಮಂತ್ರಗಳು ಇವೆಲ್ಲದರ ಕೊನೆಯ ಉದ್ದೇಶವಾದ್ರೂ ಏನು? ಅದೆಲ್ಲವೂ ಒಂದೇ ಕಡೆಗೆ ಕೈ ತೋರ್ಸತ್ತೆ, ಅದುವೇ ಆಧ್ಯಾತ್ಮಿಕ ವಿಮೋಚನೆ, ಅಂದ್ರೆ ಮೋಕ್ಷ. ಹಾಗಾದ್ರೆ ಮೋಕ್ಷ ಅಂದ್ರೇನು? ಹಿಂದೂ ಧರ್ಮದ ಪ್ರಕಾರ ಇದುವೇ ಜೀವನದ ಅಂತಿಮ ಗುರಿ. ಅಂದ್ರೆ
ಹುಟ್ಟು ಸಾವಿನ ಈ ಚಕ್ರ ಇದೆಯಲ್ಲ, ಸಂಸಾರ ಅಂತ ಕರಿತೀವಲ್ಲ, ಅದರಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದೋದು, ಪರಮ ಚೈತನ್ಯದಲ್ಲಿ ಒಂದಾಗೋದು. ಲಿಂಗಪುರಾಣವು ಈ ಗುರಿಯನ್ನ ತಲುಪೋಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಲಿಂಗಪುರಾಣದಲ್ಲಿ ಮೋಕ್ಷಕ್ಕಾಗಿ 2 ಮುಖ್ಯ ದಾರಿಗಳನ್ನ ಹೇಳಲಾಗಿದೆ. ಮೊದಲನೇದು ಭಕ್ತಿ, ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೃದಯಪೂರ್ವಕವಾಗಿ ಮಾಡುವ ಸಂಪೂರ್ಣ ಸಮರ್ಪಣೆ. ಎರಡನೇದು ಓಂ ನಮಃ ಶಿವಾಯ ದಂತಹ ಪವಿತ್ರ ಮಂತ್ರಗಳನ್ನ ನಿರಂತರವಾಗಿ ಜಪಿಸುವುದು. ಇದು ನಮ್ಮ ಮನಸ್ಸನ್ನ ನೇರವಾಗಿ ಆ ದೈವಿಕ ಶಕ್ತಿಗೆ ಕನೆಕ್ಟ್ ಮಾಡುತ್ತೆ. ಈ ಲಿಂಗಪುರಾಣದ ಬೋಧನೆಗಳು ಏನೋ ಸಾವಿರಾರು ವರ್ಷಗಳ ಹಿಂದಿನ ಹಳೆಯ ಪುಸ್ತಕದಲ್ಲಿರೋ ಮಾತುಗಳಲ್ಲ. ಅವು ಇವತ್ತಿಗೂ ಜೀವಂತವಾಗಿವೆ. ಲಕ್ಷಾಂತರ ಜನರ ದಿನನಿತ್ಯದ ಪೂಜೆ, ಹಬ್ಬ, ತೀರ್ಥಯಾತ್ರೆ ಎಲ್ಲದರಲ್ಲೂ ನಾವಿದನ್ನ ನೋಡಬಹುದು. ಉದಾಹರಣೆಗೆ, ನಾವು ಆಚರಿಸೋ ಶಿವರಾತ್ರಿ ಹಬ್ಬ ಅಥವಾ ಪವಿತ್ರ ಕ್ಷೇತ್ರವಾದ ಕಾಶಿಗೆ ಹೋಗೋದು, ಈ ಥರದ ನಮ್ಮ ಎಷ್ಟೋ ಧಾರ್ಮಿಕ ಆಚರಣೆಗಳಿಗೆ ಮೂಲ ಪ್ರೇರಣೆ ಲಿಂಗಪುರಾಣ. ಈ ವ್ರತಗಳನ್ನ ಯಾಕ್ ಮಾಡಬೇಕು, ತೀರ್ಥಯಾತ್ರೆಗಳ ಮಹತ್ವ ಏನು, ಅದನ್ನ ಹೇಗ್ ಮಾಡಬೇಕು ಅನ್ನೋ ಎಲ್ಲಾ ಡೀಟೇಲ್ಸ್ ಈ ಗ್ರಂಥದಲ್ಲಿ ಸಿಗುತ್ತೆ. ಹೀಗೆ ನೋಡ್ದಾಗ ಲಿಂಗಪುರಾಣ ಅಂದ್ರೆ ಕೇವಲ ಒಂದು ಧಾರ್ಮಿಕ ಗ್ರಂಥ ಅಲ್ಲ, ಅದೊಂದು ಕಂಪ್ಲೀಟ್ ಸ್ಪಿರಿಚುವಲ್ ಗೈಡ್. ಇದರಲ್ಲಿ ರೋಚಕವಾದ ದೈವಿಕ ಕಥೆಗಳೂ ಇವೆ, ಅರ್ಥಪೂರ್ಣವಾದ ಆಚರಣೆಗಳೂ ಇವೆ, ಮತ್ತೆ ಜೀವನದ ಅಂತಿಮ ಸತ್ಯವನ್ನ ಹುಡುಕೋಕೆ ಬೇಕಾದ ತತ್ವಶಾಸ್ತ್ರವೂ ಇದೆ. ಈ ಎಲ್ಲಾ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಆದಿ ಅಂತ್ಯವೇ ಇಲ್ಲದ ಆ ಬೆಳಕಿನ ಸ್ತಂಭದ ಕಥೆ ಇವತ್ತಿನ ಕಾಲದಲ್ಲಿ ನಮಗೆ ಏನನ್ನ ಹೇಳುತ್ತೆ? ಬಹುಶಃ ನಮ್ಮ ಜ್ಞಾನ, ನಮ್ಮ ಅಹಂಕಾರ ಎಲ್ಲವೂ ಸೀಮಿತ ಅನ್ನೋದನ್ನ ನೆನಪಿಸುತ್ತಾ, ನಾವೆಲ್ಲರೂ ಆ ಕಣ್ಣಿಗೆ ಕಾಣದ ಅನಂತವಾದ ಒಂದು ಶಕ್ತಿಯ ಭಾಗ ಅನ್ನೋದನ್ನ ಹೇಳ್ತಿರಬಹುದಾ? ಯೋಚಿಸಿ ನೋಡಿ.